ಬನ್ನಿ ಫ್ರೆಂಡ್ಸ್, ಈಗ ನಾನು 34 ಸೈಜ್ 4 ಟಕ್ಸ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ಇದು 34 ಸೈಜ್ ಬ್ಲೌಸ್ ಇದೆ. ಈ ರೀತಿ ಚೆನ್ನಾಗಿ ಇಟ್ಕೊಳ್ಳಿ. ಮೆಜರ್ಮೆಂಟ್ ತಗೊಳ್ಳೋರು ಈ ಆರ್ಮೋಲ್ ಇಂದ ಈ ಆರ್ಮೋಲ್ ವರೆಗೂ ಇದು ಮೊದಲು ಕರೆಕ್ಟ್ ಆಗಿ ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿ, 17. ಈ ಆರ್ಮೋಲ್ ಇಂದ ಈ ಆರ್ಮೋಲ್ ಕಂಪಲ್ಸರಿ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ. ನೀವು ಹೀಗ್ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಬರುತ್ತೆ, ಹೀಗ್ ಮಾಡಿದ್ರೆ ಚಿಕ್ಕದಾಗಿ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ಬಾಡಿಯಲ್ಲಿ ಯಾವ ರೀತಿ ಈ ತರ ಶೇಪ್ ಚೆನ್ನಾಗಿ ಕೂಡುತ್ತಲ್ಲ ಆ ರೀತಿ ಇಟ್ಕೊಳ್ಳಿ. ನೋಡಿ, 17 ಇದೆ. 17ರ ಅರ್ಧ ಭಾಗ 18 ನಾನಿಲ್ಲಿ ಹಾಕ್ತಿದ್ದೇನೆ. ನೋಡಿ, 18. ಇದು ಉದ್ದ 12 ಇದೆ. ಇಲ್ಲಿ ನೋಡಿ, 12 ಇದೆ. 1 ಇಂಚು ಎಕ್ಸ್ಟ್ರಾ ಹೊಲಿಯಕ್ಕೆ ಅಂತ ತಗೊಳ್ತಿದ್ದೇನೆ. ಇದರ ಶೋಲ್ಡರ್ ನೋಡಿ 10 ಇದೆ. ಸೊ ನಾನಿಲ್ಲಿ 10ರ ಅರ್ಧ 5.5 ತಗೊಳ್ತಿದ್ದೇನೆ. ಆರ್ಮೋಲ್ ಉದ್ದ 4 ಇದೆ. ಆರ್ಮೋಲ್ ಉದ್ದ 4. ಇಲ್ಲಿ ನೋಡಿ, 8.5. ಈ ರೀತಿ ಆರ್ಮೋಲ್ ಅಗಲ ಸಹ ಚೆಕ್ ಮಾಡ್ಕೊಳ್ಳಿ. ನೋಡಿ, 7 ಇದೆ. ಕಂಪಲ್ಸರಿ ಆರ್ಮೋಲ್ ಉದ್ದ ಚೆಕ್ ಮಾಡಿದ್ಮೇಲೆ ಕಂಪಲ್ಸರಿ ಆರ್ಮೋಲ್ ಅಗಲ ಚೆಕ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ನೋಡಿ, 7 ಬಂತು. ನಾನು ಇಲ್ಲಿಂದಾನೆ ತಗೊಳ್ಳೋದು. ನೋಡಿ, ಇಲ್ಲಿಂದಾನೆ 4 ಇದೆ. 4 ಅಂದ್ರೆ 1 ಇಂಚ್ ಹೊಲಿಯಕ್ಕೆ ಅಂತ ಹೇಳಿ 5 ಮಾಡಿದ್ದೇನೆ. ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಹೊಲ್ದು ಹೋಗುತ್ತೆ, ಇಲ್ಲಿ ಇಷ್ಟು ಹೊಲ್ದು ಹೋಗುತ್ತೆ. ಇಲ್ಲಿ ನೋಡಿ, 4ಕ್ಕೆ ರೆಡಿ ಆಯ್ತಲ್ಲ. ಈ ರೀತಿ ನಾನು ತಗೊಳ್ತೇನೆ. ಇಲ್ಲಿಂದ 2 ಕಂಪಲ್ಸರಿ ಶೋಲ್ಡರ್ 2 ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಈ ರೀತಿ ರೌಂಡ್ ಹಾಕೊಳ್ಳಿ. ನಾನು ಹೇಳ್ಕೊಡೋ ಕಟಿಂಗ್ಸ್ ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ, ತಿಳ್ಕೊಳ್ಳಿ. ಬರೀ ನೋಡಿ ಬಿಡಬೇಡಿ, ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಅನ್ಸತ್ತೆ. ನನ್ನ ಹತ್ರ ಜಾಗ ಸ್ವಲ್ಪ ಕಡಿಮೆ ಇದೆ ಅಲ್ಲ, ಹಾಗಾಗಿ ಇಷ್ಟೆಲ್ಲ ಒದ್ದಾಡಿ ಮಾಡ್ಬೇಕಾಗತ್ತೆ. ನೋಡಿ, ಇದೇ ಬ್ಯಾಕ್ ಸೈಡು ಇದು ಕಟಿಂಗ್ ಆಗಿದೆ. ಇದೇ ಬ್ಯಾಕ್ ಸೈಡ್ ನ ಇಲ್ಲಿ ಸೈಡ್ ಅಲ್ಲಿ ಇದನ್ನ ಇಟ್ಕೊಳ್ತೇನೆ. ಈಗ ಇದು ಯಾವ ರೀತಿ ಇದೆ, ಸೇಮ್ ಅದೇ ತರ ಬ್ಯಾಕ್ ಸೈಡ್ ಯಾವ ರೀತಿ ಇದೆ. ಇದು 4 ಟಕ್ಸ್ ಬ್ಲೌಸ್ ಆಗೋದ್ರಿಂದ
ಫ್ರಂಟ್ ಯಾವುದನ್ನ ಚೇಂಜ್ ಮಾಡಬೇಕು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಬ್ಯಾಕ್ ಸೈಡ್ ಎಷ್ಟಿತ್ತು ಅಷ್ಟಿದೆ ಕರೆಕ್ಟಾಗಿ. ಫ್ರಂಟ್ ನೆಕ್ ಬಂದು ಫ್ರೆಂಡ್ಸ್ 6.5 ಇದೆ. 6.5 ಮತ್ತೆ ಆರ್ಮೋಲು ಅರ್ಧ ಇಂಚು. ನೋಡಿ ಈ ರೀತಿ ಆರ್ಮೋಲ್ ಚೇಂಜ್ ಮಾಡಿಕೊಂಡೆ. ಈಗ ಇಲ್ಲಿ ನೋಡಿ 1.5 ಇದು ಟಕ್ಸ್ಗೋಸ್ಕರ ಫ್ರೆಂಡ್ಸ್. ಈ ತರ ಕಟಿಂಗ್ ಮಾಡಿ ಹೊಲ್ದು ನೋಡಿ ನೀವು, ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲೌಸು ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಎಲ್ಲಿ ಏನು ಹೇಳ್ಕೊಟ್ಟೆ ಅಂತ. ಚಿಕ್ಕ ಚಿಕ್ಕ ಟಿಪ್ಸ್ ಇರತ್ತಲ್ಲ, ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಮತ್ತೆ. ನೋಡಿ ಈ ತರ 3ರ ಮೇಲೆ ನಾನು ಲೈನ್ ಹಾಕಿದೆ. ಈಗ ನೋಡಿ ಈ ತರ ಶೇಪ್ ತಗೊಂಡು ಸ್ವಲ್ಪ ರೌಂಡ್ ಬರ್ಬೇಕಲ್ಲ, ಹಾಗಾಗಿ ಇಲ್ಲಿಂದ ಈ ರೀತಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗದೆ ಇದ್ರೆ ವಾಪಸ್ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗತ್ತೆ. ನೋಡಿ ಫ್ರಂಟ್ ಪಾರ್ಟ್ ರೆಡಿ. ನೋಡಿ ಇದು ಬ್ಯಾಕು, ಇದು ಫ್ರಂಟು. ಬ್ಲೌಸ್ ಪೀಸ್ ತುಂಬಾ ದೊಡ್ಡದಾಗಿದೆ. ಈ ತರ ಎಕ್ಸ್ಟ್ರಾ ಸ್ವಲ್ಪ ಇಟ್ಕೊಂಡು, ಯಾವಾಗ್ಲೂ ಲೈನಿಂಗ್ಗಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರಂಟು ಬ್ಯಾಕು ರೆಡಿ ಆಯ್ತು.
ನೋಡಿ, ಫ್ರಂಟು ಬ್ಯಾಕ್ ಇದು ಕ್ರಾಸ್ ಬೆಲ್ಟು ರೆಡಿ ಆಯಿತು. ಈಗ ತೋಳು ಯಾವ ರೀತಿ ಕಟಿಂಗ್ ಮಾಡೋದಂತ ತಿಳಿಸ್ಕೊಡ್ತೇನೆ. ತೋಳಿಗೆ ನಾನು ಲೈನಿಂಗ್ ಬಟ್ಟೆ ತಗೊಳ್ತಿಲ್ಲ. ನೋಡಿ, ಇದು ತೋಳುದ್ದ 4 ಇದೆ. ಹೊಲಿಯಕ್ಕೆ ಹಿಡ್ಕೊಂಡು 5 ತಗೊಳ್ತಿದ್ದೇನೆ. 5 ತೋಳು ಫಿಟ್ಟಿಂಗು 5 ಇದೆ. ನೋಡಿ, 5 2 ಇಂಚು ಹೊಲಿಯಕ್ಕೆ ಅಂತ. ಇಲ್ಲಿಂದ 3ರ ಗ್ಯಾಪ್, ಹಾಗೆ ಆರ್ಮೋಲು ಅಗಲ ನಾನು ನಿಮ್ಗೆ ಆವಾಗೆ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಆರ್ಮೋಲ್ ನೋಡ್ಕೊಳ್ಳೋಣ. 7 ಇದೆ. ಇಲ್ಲಿ ನೋಡಿ, 7 ಕಡೆ 2 ಇಂಚ್ ಎಕ್ಸ್ಟ್ರಾ. ಈ ಲೈನ್ನ ಇದಕ್ಕೆ ತಂದು ಜಾಯಿಂಟ್ ಮಾಡಬೇಕು, ಈ ಲೈನ್ನ ಇದಕ್ಕೆ ತಂದು ಜಾಯಿಂಟ್ ಮಾಡಬೇಕು. ಈಗ ಆರ್ಮೋಲ್ ಶೇಪ್ ನೋಡಿ, ಆರ್ಮೋಲ್ ಶೇಪ್ ರೆಡಿ. ಇದಕ್ಕೆ ನಾನು ಪಫ್ ಸ್ಲೀವ್ಸ್ ಮಾಡ್ತಿದ್ದೇನೆ. ಹಾಗಾಗಿ ಮೇಲಿಂದಾಗಿ ನೋಡಿ 2 ಇಂಚ್ ಎಕ್ಸ್ಟ್ರಾ, ಈ ಕಡೆಯಿಂದ ನೋಡಿ ನೋಡಿ ಈ ಥರ ಮಾಡಿಕೊಂಡು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡಿ. ತುಂಬ ಈಸಿಯಾಗಿದೆ. ನೋಡಿ, ಇಲ್ಲಿವರೆಗೂ ನಾವು ಈ ರೀತಿ, ಇಲ್ಲಿ ನೋಡಿ, ಇಲ್ಲಿವರೆಗೂ ನಾವು ಇಲ್ಲಿ ಪಫ್ ಮಾಡ್ಕೊಳ್ಳೋಣ. ಎಲ್ಬೋ ಪಫ್ ರೆಡಿ ಆಗತ್ತೆ. ತುಂಬಾ ಚಿಕ್ಕ ತೋಳಿದೆ, ಆದ್ರೂ ಸಹ ತುಂಬಾ ಚೆನ್ನಾಗಿ ಕಾಣಿಸತ್ತೆ. ನೋಡಿರಂತೆ ಹೊಲ್ದ ಮೇಲೆ. ನೋಡಿ ಫ್ರೆಂಡ್ಸ್, ಬ್ಯಾಕ್, ಫ್ರಂಟ್, ಕ್ರಾಸ್ ಬೆಲ್ಟ್, ಸ್ಲೀವ್ಸ್ 4 ರೆಡಿ ಇದೆ. ಈಗ ಆಮೇಲೆ ನಾನು ನಿಮ್ಗೆ ಹೊಲಿಯೋದು ಯಾವ ತರ ಅಂತ ಹೇಳ್ಕೊಡ್ತೇನೆ. ಟಕ್ಸ್ ಯಾವ ರೀತಿ ಹಾಕೊಳ್ಬೇಕು ಅಂತ ಸಹ ಹೇಳ್ಕೊಡ್ತೇನೆ. ಹೊಲಿಯುವಾಗ ಅಷ್ಟೇ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ನಿಮ್ಗೆ ನನ್ನ ಈಸಿ ಮೆಥಡ್ ಕಟಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಗೆ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತಿರ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ.